ಈಗ ಹಿರಿಯ ಕನ್ನಡ ಪರ ಹೋರಾಟಗಾರರು ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಾಟಾಳ್ ನಾಗರಾಜ್ ಅವರೇ, ರಾಜಾಜಿನಗರ ಮೆಟ್ರೋ ಸ್ಟೇಷನ್ನಲ್ಲಿ ರೈತರೊಬ್ಬರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಒಳಗೆ ನಾವು ಬಿಡೋದಿಲ್ಲ, ನೀವು ಬಟ್ಟೆ ಕೊಳಕಾಗಿದೆ ಅಂತ ಅಲ್ಲಿ ಸಿಬ್ಬಂದಿ ತಡೆದಿದ್ದಾರೆ. ಎಲ್ಲಿಗೆ ಬಂದು ನಿಲ್ತಿದೆ ಅಂತ ಇಲ್ಲಿ ಮೆಟ್ರೋ ಏನು ಬರೀ ದುಡ್ಡಿರೋರ್ಗ ಅಥವಾ ಶ್ರೀಮಂತರಿಗೆ ಮಾತ್ರನಾ? ಇಲ್ಲ, ಒಂದು ಮೊದಲನೇದಾಗಿ ಇಲ್ಲಿ ಕರ್ನಾಟಕ ಉತ್ತರದವ್ರದ್ದು ದಾಂಧಲೆ ಆಗ್ತಾ ಇದೆ ಇಡೀ ಕರ್ನಾಟಕದಲ್ಲಿ. ಅದರಲ್ಲೂ ಬೆಂಗಳೂರಿನಲ್ಲಿ ಹಿಂದಿ, ಎಲ್ಲೆಲ್ಲೂ ಹಿಂದಿ, ಮಹಲ್ಗಳು ಹಿಂದಿ, ಮೆಟ್ರೋಗಳು ಎಲ್ಲ ಕಡೆ ಇದು ನಡೀತಾ ಇದೆ. ನಾವು ಇವತ್ತು ಈ ರೈತನ ಬಗ್ಗೆ ಆಗಿರ್ತಕ್ಕಂಥದ್ದು ಅವರೊಬ್ಬನಿಗೆ ಅಗೌರವ ಅಂತಲಲ್ಲ, ಇಡೀ ಕರ್ನಾಟಕದ ಸಮಗ್ರ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅಗೌರವ. ಇದನ್ನ ಸರ್ಕಾರ ತೀವ್ರವಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾರು ಆ ಮೆಟ್ರೋ ಯಾರು ಹೇಳಿದರೆ ಅವ್ರನ್ನ ಬಂಧಿಸ್ಬೇಕು. ಇದು ಬಹಳ ಅಷ್ಟು ಸುಲಭವಾಗಿ ಬಿಡ್ತಕ್ಕಂಥದ್ದಲ್ಲ. ಬಟ್ಟೆ ಕೊಳೆಯಾಗಿದ್ರೆ ಇವ್ರು ಯಾರು ಕೇಳೋದಕ್ಕೆ? ನಾವು ಬಟ್ಟೆನೇ ಹಾಕೊಂಡು ಹೋಗಲ್ಲ, ಇವನ್ ಯಾವನ್ ಕೇಳೋದಕ್ಕೆ? ಸರಿ ಇಲ್ಲ ಅದು. ಆ ದೃಷ್ಟಿಯಿಂದ ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ. ಒಳ್ಳೇದಲ್ಲ ಇದು. ಓಕೆ, ಧನ್ಯವಾದ ವಾಟಾಳ್ ನಾಗರಾಜ್ ಅವರೇ TV9 ಜೊತೆಗೆ ಮಾತನಾಡಿದ್ದಕ್ಕೆ. ಸೊ ಇದು ವಾಟಾಳ್ ನಾಗರಾಜ್ ಅವರ ಮಾತು. ಕೊಳಕ್ ಬಟ್ಟೆ ಏನು, ನಾವು ಬಟ್ಟೆನೇ ಹಾಕೊಂಡು ಹೋಗಲ್ಲ, ಏನ್ ಮಾಡ್ತಾರೆ ಇವರು ಅಂತ ಈಗ ವಾಟಾಳ್ ನಾಗರಾಜ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸೊ ರೈತನಿಗೆ ಅಪಮಾನ ಮಾಡಿದಂತ ಸಿಬ್ಬಂದಿ ವಿರುದ್ಧ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ. ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ. ಅಲ್ಲಿ ಸರ್ ನೋಡಿ.